ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು ನನಗೆ ಏನು ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ SLC ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ ಇದ್ದರೆ ಸೆಂಡ್ ಮಾಡಿ ಸರ್, ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ ಅಂತ ಕೇಳ್ತಿದ್ರಿ. ಹಾಗಾಗಿ ಈ ಒಂದು ವಿಡಿಯೋ ಮಾಡಬೇಕಾಗಿ ಬಂತು. ನೋಡಿ, SSLCಗೆ ಸಂಬಂಧಿಸಿದಂಥ ಇದು ಹೋದ ವರ್ಷ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್ ಬ್ಯಾಕ್ ಇಯರ್ ಕ್ವೆಶ್ಚನ್ ಪೇಪರ್, ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್, ಬೋರ್ಡ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಬನ್ನಿ, ಕ್ವೆಶ್ಚನ್ ವಿತ್ ಆನ್ಸರ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವಂತೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಒಂದನೇ ಕ್ವೆಶ್ಚನ್ಗೆ ಆನ್ಸರ್ ಬಂದ್ಬಿಟ್ಟು ಡಿಡೆಂಟ್ ಇದೆ ಅಂತಿದೆಲ್ಲ, ಇದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಎರಡನೇ ಕ್ವೆಶ್ಚನ್ ನೋಡ್ತಾ ಇರ್ಬೋದು. ಎರಡನೇ ಕ್ವೆಶ್ಚನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಡಿ ಇಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಮೂರನೇ ಕ್ವೆಶ್ಚನ್ ನೋಡ್ತಾ ಇರ್ಬೋದು. ಮೂರನೇ ಕ್ವೆಶ್ಚನ್ಗೆ ಆಪ್ಷನ್ಸ್ ಬಿ ಇಸ್ ಕರೆಕ್ಟ್ ಆಗಿರುತ್ತೆ. ರಿಕ್ವೆಸ್ಟಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ನಾಲ್ಕನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ. ನಾಲ್ಕನೇ ಕ್ವೆಶ್ಚನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಕುಡಂಟ್ ಹ್ಯಾವ್ ಅಂತಿದೆಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಇದು ಕ್ವೆಶ್ಚನ್ಸ್ ಲೆಂತ್ ಆದ ಕಾರಣವಾಗಿ ಬರೀ ಶಾರ್ಟ್ ಆನ್ಸರ್ ಅಷ್ಟೇ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎರಡು ನೋಡ್ತಾ ಇರ್ಬೋದು ನೀವು. 12 × 1 12 ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್ನು. ಅದೇ ರೀತಿಯಾಗಿ ಐದನೇ ಕ್ವೆಶ್ಚನ್ ಬಂದ್ಬಿಟ್ಟು ಕ್ಲೈಮ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಆರನೇ ಕ್ವೆಶ್ಚನ್ ನೋಡ್ತಾ ಇರ್ಬೋದು. ಟೇಬಲ್ ಕ್ಲಾಕ್ ಅಂತಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆರನೇ ಕ್ವೆಶ್ಚನ್ಗೆ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಏಳನೇ ಕ್ವೆಶ್ಚನ್ ನೋಡ್ತಾ ಇರ್ಬೋದು. ಏಳನೇ ಕ್ವೆಶ್ಚನ್ಗೆ ಬಂದ್ಬಿಟ್ಟು ರಾಜೇಶ್ ಈಸ್ ಡ್ಯಾಶ್ ಇದೆ, ಡ್ಯಾಶ್ ಅಂತಿದೆ, ದ ಅಂತ ಇದೆ ಬರೆದ್ರೆ ದ ಟಾಲೆಸ್ಟ್ ಅಂತಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ಎಂಟನೇ ಕ್ವೆಶ್ಚನ್ ಬಂದ್ಬಿಟ್ಟು ಅಡ್ವರ್ಬ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅಡ್ವರ್ಬ್ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಒಂಬತ್ತನೇ ಕ್ವೆಶ್ಚನ್ಗೆ ಬಂದ್ಬಿಟ್ಟು ಒಂಬತ್ತನೇ ಕ್ವೆಶ್ಚನ್ಗೆ ಬಟ್ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಹತ್ತನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಹತ್ತನೇ ಕ್ವೆಶ್ಚನ್ಗೆ ಬಂದ್ಬಿಟ್ಟು ವಿತ್ ಇದಕ್ಕೆ ಸರಿಯಾದ ದ ಕಿಂಗ್ ಅಂತಿದೆಯಲ್ಲ, ಇದು ವಿತ್ ಡ್ಯಾಶ್ ಅಂತ ಬಂದಾಗ ವಿತ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 11ನೇ ಕ್ವೆಶ್ಚನ್ಗೆ ಬಂದ್ಬಿಟ್ಟು ವಾಸ್ ವೇಟಿಂಗ್ ಅಂತಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ 12ನೇ ಕ್ವೆಶ್ಚನ್ ಬಂದ್ಬಿಟ್ಟು 12ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ಡೆವಲಪ್ಮೆಂಟ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. 12ನೇ ಕ್ವೆಶ್ಚನ್ಗೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಡೆವಲಪ್ ಅಂತಿದೆ, ಡೆವಲಪ್ಮೆಂಟ್ ಅಂತ ನಾವು ಬರಿಬೇಕಾಗಿರುತ್ತೆ. ಅದೇ ರೀತಿಯಾಗಿ 13ನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ. 13ನೇ ಕ್ವೆಶ್ಚನ್ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಏನು ನೋಡ್ತಾ ಇರ್ಬೋದು, ಇದರಲ್ಲೇ ಇದೆ. ಅದೇ ರೀತಿಯಾಗಿ 14ನೇ ಕ್ವೆಶ್ಚನ್ಗೂ ಕೂಡ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ನಿಮಗೆ 15ನೇ ಕ್ವೆಶ್ಚನ್ ನೋಡ್ತಾ ಇರ್ಬೋದು. 15ನೇ ಕ್ವೆಶ್ಚನ್ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಕೂಡ ಇದರಲ್ಲೇ ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ 16ನೇ ಕ್ವೆಶ್ಚನ್ ಬಂದ್ಬಿಟ್ಟು 16ನೇ ಕ್ವೆಶ್ಚನ್ಗೆ ಏನು ಆನ್ಸರ್ ಇದೆ ಅಂತ ನೋಡ್ತಾ ಹೋಗೋಣ. 16ನೇ ಕ್ವೆಶ್ಚನ್ಗೂ ಕೂಡ ಆನ್ಸರ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ 16ನೇ ಕ್ವೆಶ್ಚನ್ ನೀವು ಗಮನಿಸ್ಬೋದು. 16ನೇ ಕ್ವೆಶ್ಚನ್ ನೀವು ಕ್ವೆಶ್ಚನ್ ಓದ್ತಾ ಹೋಗಿ, ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರುತ್ತೆ. ಇಂಪಾರ್ಟೆಂಟ್ಸ್ ಕೂಡ ಇದು ವೇರೆ. ಅದೇ ರೀತಿಯಾಗಿ 16ನೇ ಕ್ವೆಶ್ಚನ್ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಹಿತವಾಗಿ ಕೊಟ್ಟಿರ್ತೀನಿ, ಇವಾಗ ನೋಡ್ತಾ ಇರ್ಬೋದು ನೀವು. ಅದೇ ರೀತಿಯಾಗಿ 1 × 2 ಮಾರ್ಕ್ಸ್ ಇರುತ್ತೆ ನೋಡಿ ಒಂದು ಕ್ವೆಶ್ಚನ್ಗೆ. ಅದು ಕೂಡ 17ನೇ ಕ್ವೆಶ್ಚನ್ ನೋಡ್ತಾ ಹೋಗಿ. 18ನೇ ಕ್ವೆಶ್ಚನ್ ಒಟ್ಟಿನಲ್ಲಿ ನಿಮಗೆ ಕ್ವೆಶ್ಚನ್ ವಿತ್ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೂಡ ಹೇಳ್ಬಿಡ್ತೀನಿ. ರಿಪೀಟೆಡ್ ಕ್ವೆಶ್ಚನ್ಸ್. ಗ್ರಾಂಡ್ ಕ್ಲೈಮ್ ಸೆಟ್ರಿ ಇದು ಕೂಡ ಬರುತ್ತೆ. 4 ಮಾರ್ಕ್ಸ್ ಏನು ಇರುತ್ತೆ ಇದಕ್ಕೆ, 3 or 4 ಮಾರ್ಕ್ಸ್. ಇದು ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಜಾರ್ಜ್ ಪೋಯಮ್ ಇದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಅದು ಕೂಡ ಸಮರಿ ನೋಡ್ಕೊಳ್ಳಿ. ದ ಹೀರೋ ಪಾಠದಲ್ಲಿ ಒಂದು ಕ್ವೆಶ್ಚನ್ ಇರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ಕ್ವಾಲಿಟಿ ಆಫ್ ಮರ್ಸಿ ಇದು ಕೂಡ ಇಂಪಾರ್ಟೆಂಟ್ ಪೋಯಮ್. ಆ 3 ಪೋಯಮ್ ಅಂದರೆ 3 ಪ್ಯಾರ ಇರುತ್ತೆ. 3 ಪ್ಯಾರದಲ್ಲಿ 1 ಪ್ಯಾರ ಫಿಕ್ಸ್ ಆಗಿರುತ್ತೆ ನೋಡಿ. ಅದೇ ರೀತಿಗೆ ಲೆಟರ್ ರೈಟಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೆಟರ್ ರೈಟಿಂಗ್ ಈಸಿ ಅಂದರೆ ಈಸಿ ಇರುತ್ತೆ ನೋಡಿ. ಲೆಟರ್ ರೈಟಿಂಗ್ ಕೂಡ ಈಸಿಯಾಗಿ ಬರಿಬೋದು. 5 ಮಾರ್ಕ್ಸ್ ಆರಾಮ್ ತಗೋಬೋದು ಲೆಟರ್ ರೈಟಿಂಗ್ಗೆ. ಅದೇ ರೀತಿಯಾಗಿ 27ನೇ ಕ್ವೆಶ್ಚನ್ ಕೂಡ ನೋಡ್ತಾ ಇರ್ಬೋದು ನೀವು. ಇಲ್ಲಿ 4 × 3 12 ಅಂತಿರುತ್ತೆ. 4 ಮಾರ್ಕ್ಸಿಗಿರುತ್ತೆ ಕ್ವೆಶ್ಚನ್ ಇದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಕ್ವೆಶ್ಚನ್ಸ್ ನೀವು ನೋಡ್ತಾ ಹೋಗಿ, ನಿಮಗೆ ಎಲ್ಲೇ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು. 30ನೇ ಕ್ವೆಶ್ಚನ್ ಕೂಡ ನೋಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರ್ತವೆ ನೋಡಿ. 31ನೇ ಕ್ವೆಶ್ಚನ್ ವಿತ್ ಆನ್ಸರ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೂಡ ನೀಡಿದ್ದೀನಿ. ನೋಡ್ತಾ ಹೋಗಿ. ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಎಲ್ಲಿ ವಿಡಿಯೋ ಕ್ವೆಶ್ಚನ್ಸ್ ಬೇಕನ್ನಿಸುತ್ತೆ, ಆನ್ಸರ್ಸ್ ಬೇಕನ್ನಿಸುತ್ತೆ, ಅಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ನೋಡ್ತಾ ಹೋಗಿ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ SSLC ಎಕ್ಸಾಮ್ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೋಡ್ತಾ ಇಂಪಾರ್ಟೆನ್ಸ್ ಕ್ವೆಶ್ಚನ್ಸ್ ಕೂಡ ಹಾಕಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲಿ. ಎಲ್ಲರೂ ಚೆನ್ನಾಗಿ ಬರೀರಿ, ಎಲ್ಲರೂ ಪಾಸ್ ಆಗಿ ಅಂತ ಹೇಳ್ತಾ, ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇಂಡ್ ಇದೆಲ್ಲ ಆ ಪೋಯಮ್ ವೆರಿ ಇಂಪಾರ್ಟೆಂಟ್ ಪೋಯಮ್ ಅಂತಲೂ ಕೂಡ ನಾನು ತಿಳಿಸ್ಕೊಡಿದ್ದೀನಿ. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಅಭ್ಯಾಸ ಮಾಡಿ ಬರೀರಿ. ನಾಳೆ ಬಿಟ್ಟು ನಾಡ್ದೇ ಇದೆ ಇದು ಏನು ಪೇಪರು. ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು.
ಧನ್ಯವಾದಗಳು.